ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆಯೋಕೆ 3 ತಿಂಗಳು ಬೇಕಾಯಿತು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಈಗಲಾದರೂ ಕೇಂದ್ರ ಸರ್ಕಾರ ನಿದ್ದೆಯಿಂದ ಎದ್ದಿದೆ ಅಂತ ಹೇಳಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಪ್ರತಿಭಟನಾ ವಿದ್ಯಾರ್ಥಿಗಳು 3 ಬೇಡಿಕೆ ಇಟ್ಟಿದ್ದಾರೆ. ಮೃತರ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಬೇಕು ಅಂತಿದ್ದಾರೆ. ಅದ್ರ ಬಗ್ಗೆ ಪ್ರಧಾನಿ ಮೋದಿ ಒಂದೂ ಮಾತಾಡ್ತಿಲ್ವಲ್ಲ ಯಾಕೆ ಅಂತ ಪ್ರಶ್ನಿಸಿದರು. ಮೇ 15ನೇ ತಾರೀಕು ಪೇಪರ್ ಲೀಕ್ ಆಯಿತು. ಇವ್ರು ರಾಜೀನಾಮೆ ಕೊಟ್ಟಿದ್ದು ಜುಲೈ 25ನೇ ತಾರೀಕು. 3.5 ತಿಂಗಳು ಸ್ವಾಮಿ. 3.5 ತಿಂಗಳು ನಾನು ಏನೂ ಮಾಡೇ ಇಲ್ಲ ಅಂತ ಹೇಳಿದವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತನ ಎದ್ದಿದ್ದೀರಾ, ಬಹಳ ಸಂತೋಷ. जंतर मंतर पर और देश में जो स्थिति बनी है, इस स्थिति का राष्ट्र विरोधी ताकतें लाभ ना उठाए, देश की एकता बनी रहे ಅಂತ ಹೇಳ್ತಾರೆ. ಅಂದ್ರೆ ನಾನು ರಾಜೀನಾಮೆ ಕೊಡ್ತಾ ಇರೋದು ನಾನು ಪೇಪರ್ ಲೀಕಿಗೆ ಜವಾಬ್ದಾರಿ ತಗೊಂಡು ಕೊಡ್ತಾ ಇಲ್ಲ. ನಾನು ದೇಶ ವಿರೋಧಿ ಶಕ್ತಿಗಳು ಒಂದಾಗಬಾರ್ದು, ಅವರಿಗೆ ಅಡ್ವಾಂಟೇಜ್ ಆಗುತ್ತೆ, ನಾನು ರಾಜೀನಾಮೆ ಕೊಟ್ಟಿಲ್ಲ, ಅದಕ್ಕೆ ನಿಮ್ಮ ಮೇಲೆ ಉಪಕಾರ ಮಾಡಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ಅವ್ರು ಇಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ. ಏನರ್ಥ ಇದು? ಎಲ್ಲಾನ ಒಂದು ಕಡೆ ನನ್ನ ಕಡೆಯಿಂದ ತಪ್ಪಾಗಿದೆ, ನಾನು ಜವಾಬ್ದಾರಿ ತಗೊಳ್ತಾ ಇದ್ದೀನಿ. ಪೇಪರ್ ಲೀಕ್ ಬಗ್ಗೆ ಎಲ್ಲೂ ಕೂಡ ಇಲ್ಲಿ ಪ್ರಸ್ತಾವನೆ ಇಲ್ಲ. ಟು ಎನ್ಶೋರ್ ಆಂಟಿ ನ್ಯಾಷನಲ್ ಫೋರ್ಸಸ್ ಡೋಂಟ್ ಟೇಕ್ ಅಡ್ವಾಂಟೇಜ್, ಐ ಆಮ್ ರಿಸೈನಿಂಗ್ ಅಂತ ಹೇಳ್ತಾರೆ. ಮೇ 15ನೇ ತಾರೀಕು ಪೇಪರ್ ಲೀಕ್ ಆಯಿತು. ಇವ್ರು ರಾಜೀನಾಮೆ ಕೊಟ್ಟಿದ್ದು ಜುಲೈ 25ನೇ ತಾರೀಕು. 3.5 ತಿಂಗಳು ಸ್ವಾಮಿ. 3.5 ತಿಂಗಳು ನಾನು ಏನೂ ಮಾಡೇ ಇಲ್ಲ ಅಂತ ಹೇಳಿದವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತನ ಎದ್ದಿದ್ದೀರಾ, ಬಹಳ ಸಂತೋಷ. ವಿದ್ಯಾರ್ಥಿಗಳು ಕೇಳ್ತಾ ಇರೋದು 3-4 ಬೇಡಿಕೆ ಇದೆ. ಒಂದು ರಾಜೀನಾಮೆ ಇತ್ತು, ಇನ್ನೊಂದು ಕಾಂಪನ್ಸೇಷನ್ ವಿಚಾರ ಐತೆ. ಯಾರ್ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವ್ರ ಕುಟುಂಬಕ್ಕೆ ಸುಮಾರು 1 ಕೋಟಿ ರೂಪಾಯಿ ಕೊಡಬೇಕು ಅಂತ ನೀವು ಅವರು ನಿನ್ನೆ ಮಾತುಕತೆ ಆಗಿದೆ. ಅದನ್ನೂ ಕೂಡ ಹೇಳಿಲ್ಲ ಪ್ರಧಾನಮಂತ್ರಿ ಅವರು, ನಾನು ಮಾಡ್ತೀನಿ ಅಂತ ಹೇಳಿಲ್ಲ ಇನ್ನ. ಮತ್ತೆ ಎಲ್ಲ FIRs ಕೂಡ ವಿಡ್ರಾ ಮಾಡ್ಕೋಬೇಕು ಅಂತ. ದ ಬಿಗರ್ ಕ್ವೆಶ್ಚನ್ ರಿಮೇನ್ಸ್, ಮೊನ್ನೆ ನಡೆದಂತ ಲಾಠಿ ಚಾರ್ಜ್ ಯಾರು ಮಾಡಿಸಿದ್ದು, ಯಾರ ಆದೇಶದ ಮೇಲೆ ನಡೀತು, ಯಾಕೆ ಇದ್ರ ಬಗ್ಗೆ ಅಮಿತ್ ಶಾ ಅವರು ಇನ್ನ ಕೂಡ ಮಾತನಾಡ್ತಾ ಇಲ್ಲ. ನಾನು ಆಗ್ರಹಿಸ್ತಾ ಇದ್ದೀನಿ ತಮ್ಮ ಮುಖಾಂತರ, ಈಗಲೂ ಹೋಮ್ ಮಿನಿಸ್ಟರ್ ಅವರು, ಪ್ರೈಮ್ ಮಿನಿಸ್ಟರ್ ಅವರು ಪಾರ್ಲಿಮೆಂಟಿಗೆ ಬನ್ನಿ. ಹೇಡಿಗಳ ತರ ಓಡಾಡೋದಲ್ಲ, ಪಾರ್ಲಿಮೆಂಟಿಗೆ ಬನ್ನಿ. ಯುವಕರ ಭವಿಷ್ಯದ ಸುಧಾರಣೆಗೆ ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ, ಅವರಿಗೆ ಕ್ಷಮೆ ಕೇಳಿ, ಹೊಣೆಗಾರಿಕೆ ತಗೊಳ್ಳಿ. ಇಡೀ ಯುವ ಸಮುದಾಯ ನೀವು ನೋಡ್ತಾ ಇದ್ರೆ ಬರೇ ಅಮೃತ್ ಕಾಲು ವಿಕಸಿತ್ ಭಾರತ್ ಅಂದ ತಕ್ಷಣನೇ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ. ಘೋಷಣೆಗಳಿಂದ ಮಾತ್ರ ನಮ್ಮ ದೇಶ ಉದ್ಧಾರ ಆಗಂಗಿದ್ರೆ ಕಳೆದ 12 ವರ್ಷದಲ್ಲಿ ನಾವು ನಂಬರ್ 1 ಇರ್ತಾ ಇದ್ವಿ. ಘೋಷಣೆಗಳು ಕೊಡಕ್ಕಲ್ಲ ನಿಮಗೆ ಪಾರ್ಲಿಮೆಂಟಿಗೆ ಕಳಿಸಿರೋದು ಅಥವಾ ನಿಮ್ಮ ಸರ್ಕಾರವನ್ನ ಜನರು ಆಯ್ಕೆ ಮಾಡಿರೋದು. ಕೆಲಸ ಮಾಡಿ ಅಂತ, ಹೊಣೆಗಾರಿಕೆ ತಗೊಳ್ಳಿ ಅಂತ. ಪಾರ್ಲಿಮೆಂಟಿಗೆ ಬನ್ನಿ, ಕ್ಷಮಾಪಣೆ ಕೇಳಿ, ಮತ್ತೆ ಮುಂದಿನ ಶಿಕ್ಷಣ ನೀತಿಯನ್ನ ಯಾವ ರೀತಿ ನೀವು ಸುಧಾರಣೆ ಮಾಡ್ತೀರಾ ಅಂತ ಒಂದು ನೀಲಿ ನಕ್ಷೆ ನಮ್ಮ ಯುವಕರಿಗೆ ಕೊಡ್ಬೇಕು.